ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದಲೇ ಅಭಿವೃದ್ಧಿಪಡಿಸುವ ಸಲುವಾಗಿ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡೇ ದೇಶದಲ್ಲಿ ಬಿಜೆಪಿ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಮಾರ್ಪಟ್ಟಿದ್ದು, ಪಕ್ಷವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಯುವಕರು ಸದಸ್ಯತ್ವ ಪಡೆಯುವಂತೆ ಸದಸ್ಯತ್ವ ಅಭಿಯಾನ ಹಮ್ಮಿಕೊಂಡಿರುವುದಾಗಿ ರಾಜ್ಯ ಕಾರ್ಯದರ್ಶಿ ಮತ್ತು ವೀಕ್ಷಕ MLC ಕೇಶವಪ್ರಸಾದ್ ರವರು ತಿಳಿಸಿದರು. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಮತ್ತು ವೀಕ್ಷಕ MLC ಕೇಶವಪ್ರಸಾದ್ ಮತ್ತು ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ GN ವೇಣುಗೋಪಾಲ್ ರವರು ಮನೆ ಮನೆಗೆ ಭೇಟಿ ನೀಡಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮಾತನಾಡಿ, ಬಿಜೆಪಿ ಸದಸ್ಯತ್ವವನ್ನು ಪಡೆಯಲು ಪ್ರತ್ಯೇಕ ಮೊಬೈಲ್ ರಚಿಸಿದ್ದು 8800002024ಗೆ ಮಿಸ್ಡ್ ಕಾಲ್ ನೀಡಿ ತಮ್ಮ ಭಾವಚಿತ್ರವನ್ನು ಅಪ್ಲೋಡ್ ಮಾಡುವ ಮೂಲಕ ಸದಸ್ಯತ್ವವನ್ನು ಪಡೆಯಬಂದಿದ್ದರು. ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಮಾತನಾಡಿ, ಸತತ 3ನೇ ಬಾರಿಗೆ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿರುವ ಮೋದಿಯವರ ಸಾಧನೆಯನ್ನು ಪ್ರತಿಪಕ್ಷಗಳಿಗೆ ನುಂಗಲಾರದ ತುತ್ತಾಗಿದೆ. ದೇಶದ ಜನತೆ ಬಿಜೆಪಿ ಪಕ್ಷಕ್ಕೆ ಬೆಂಬಲವನ್ನು ನೀಡಿದ್ದು, ಇಡೀ ವಿಶ್ವದಲ್ಲಿ ಭಾರತ ದೇಶವನ್ನು ಕೊಂಡಾಡುತ್ತಿದ್ದು, ಮೋದಿ ಹೋದ ಕಡೆಯೆಲ್ಲ ದೇಶದ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತಿದ್ದು, 2042 ವೇಳೆ ಸುರಕ್ಷಿತ ಭಾರತ, ಬಲಿಷ್ಠ ಭಾರತ ನಿರ್ಮಾಣದ ಗುರಿ ಹೊಂದಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಮಹೇಶ್ ಭಾಯ್, CR ವೆಂಕಟೇಶ್, ಮುನ್ರಾಜು, ಗೋಕುಲ್ ಶ್ರೀನಿವಾಸ್, ನವೀನ್, ಆನಂದ್, ಗೋವಿಂದರಾಜು, ವೆಂಕಟರಮಣ, ತುಫಾನ್ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ವಾರ್ಡ್ ನಂಬರ್ 7ರಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ಕೇಶವಪ್ರಸಾದ್ ಜಿ ಅವರು, ನಮ್ಮ ನಾಯಕರಾದಂಥ ವೇಣುಗೋಪಾಲ್ ಅವರು, ನಾವೆಲ್ಲರೂ ಸೇರಿ ಈ ವಾರ್ಡಲ್ಲಿ ಸದಸ್ಯತ್ವ ಅಭಿಯಾನವನ್ನು ಚಾಲನೆ ಮಾಡ್ತಾ ಇದ್ದೀವಿ. ಈ ಚಾಲನೆಯಲ್ಲಿ ಇನ್ನೂ ಹೆಚ್ಚು ಜನರು ಈ ಸದಸ್ಯತ್ವದಲ್ಲಿ ಭಾಗಿಯಾಗಿ ಈ ಸದಸ್ಯವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೇವೆ. ಬಿಜೆಪಿ ಸದಸ್ಯತ್ವವನ್ನು ನೋಂದಣಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಪ್ರತಿಯೊಬ್ಬರು ಒಂದು ಆ್ಯಪ್ ಮಾಡಿರ್ತಾರೆ ಬಿಜೆಪಿಯಿಂದ. ಆ ಆ್ಯಪ್ ಮುಖಾಂತರ ಅವರ ಭಾವಚಿತ್ರದೊಂದಿಗೆ, ಅವರ ವಿಳಾಸದೊಂದಿಗೆ ಮೆಂಬರ್ಶಿಪ್ ತಗೊಳ್ಳೋಂಥ ಹೊಸ ಮಾದರಿ ಪದ್ಧತಿಯಲ್ಲಿ ಸಿದ್ಧಪಡಿಸಿರ್ತಾರೆ. ಆದ್ದರಿಂದ ಇವತ್ತು ಪ್ರತಿ ವಾರ್ಡಲ್ಲೂ ಇವತ್ತು ಚಿಂತಾಮಣಿಯಲ್ಲಿ ನಮ್ಮ ಎಷ್ಟು ಜನ ಆಗಿದ್ದಾರೆ, ಏನು ಮಾಡಿದ್ದಾರೆ, ಯಾವ ಥರ ನಡೀತಾ ಇದೆ ಅನ್ನೋದಕ್ಕೆ ವೀಕ್ಷಕರಾಗಿ ನಮಗೆ ಇವತ್ತು ಕೇಶವಪ್ರಸಾದ್ ಜಿ ಅವರು ಬಂದಿದ್ದಾರೆ. ಅವರು ಪ್ರತಿ ವಾರ್ಡಲ್ಲೂ ಎಲ್ಲ ಮನೆಗಳಿಗೂ ಭೇಟಿ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಆದ್ದರಿಂದ ಇದು ಯಶಸ್ವಿಯಾಗಿ ನಡೀಲಿ ಅಂತೇಳಿ BJP ಪಕ್ಷ ಮುಂದೆ ಅತಿ ದೊಡ್ಡ ಪಕ್ಷ, ಇವತ್ತೇ ದೇಶದಲ್ಲಿ ಅತಿ ದೊಡ್ಡ ಪಕ್ಷ. ಇದಕ್ಕೆಲ್ಲ ಯುವಕರು ಯಾರು BJP ಕಟ್ಟಾಳಗಳಿರ್ತೀರಿ, ಯಾರು BJPಗೆ ವೋಟ್ ಹಾಕಿರ್ತೀರಿ, ಅವರೆಲ್ಲ ಈ ಸದಸ್ಯತ್ವವನ್ನು ಫೋನ್ ನಂಬರ್ 8800002024 ಮುಖಾಂತರ ಎಲ್ಲರೂ ಸದಸ್ಯತ್ವ ನೋಂದಣಿ ಮಾಡ್ಕೊಬೇಕಾಗಿ ಈ ಮೂಲಕ ತಿಳಿಪಡಿಸ್ತಾರೆ. ಸರ್, ಈ ಕ್ಷೇತ್ರದಲ್ಲಿ ಎಷ್ಟು ಸದಸ್ಯತ್ವ ಮಾಡಬೇಕು ಅಂತ ಅಂದಾಜಿದೆ ಸರ್? 50,000 ಮೇಲ್ಪಟ್ಟು ಗುರಿ ತಲುಪಬೇಕು. ಕಳೆದ ಚುನಾವಣೆಯಲ್ಲಿ ಅನುಕೂಲ ಆಗಲಿ ಆಗದಿರ ಇರಲಿ, BJP ಅಂತ ಹೋರಾಟ ಮಾಡೋದೇ ಪಕ್ಷದಲ್ಲಿ ನಮ್ಮ ಸಿದ್ಧಾಂತ. ಈಗ ವಿರೋಧ ಪಕ್ಷದವರು ನರೇಂದ್ರ ಮೋದಿ ಅವರ ಬಗ್ಗೆ, ವಿದೇಶಿ ಪ್ರವಾಹಗಳ ಬಗ್ಗೆ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ. ಅಂದರೆ ಇಡೀ ಜಗತ್ತಿನ ಯಾವುದೇ ನಾಯಕತ್ವ 3ನೇ ಬಾರಿ ಸತತವಾಗಿ ಆಯ್ಕೆಯಾಗಿ ಬಂದಿರುವಂಥದ್ದು ಅಪರೂಪ. ಹಾಗಾಗಿ ಇಡೀ ಪ್ರಪಂಚದಲ್ಲಿ 32 ರಾಷ್ಟ್ರಗಳ ಚುನಾವಣೆ ನಡೀತಾ ಇದೆ. ಇದರಲ್ಲಿ ಈಗಾಗಲೇ ಅಧಿಕಾರಸ್ಥ ಪಕ್ಷಗಳು ನೆಲ ಕಚ್ಚಿವೆ. ಆದರೆ ನರೇಂದ್ರ ಮೋದಿಯವರಿಗೆ ಜನಬೆಂಬಲ ಇಷ್ಟು ದೊಡ್ಡದಾಗಿದೆ. ನಾವು ಎಲ್ಲ ಒಂದು ಪ್ರತಿರೋಧದ ಮಧ್ಯದಲ್ಲೂ, ಇಂಡಿಯಾ ಅಲಯನ್ಸಿನ ಈ ಅಪಪ್ರಚಾರದ ಮಧ್ಯದಲ್ಲೂ ನಾವು ಅಧಿಕಾರಕ್ಕೆ ಬರೋದರಲ್ಲಿ ಸಫಲರಾಗಿದ್ದೀವಿ. ಈಗ ಇಡೀ ದೇಶದಾದ್ಯಂತ 100 ದಿನಗಳ ಈ ಒಂದು ಅವಧಿನಲ್ಲಿ ನರೇಂದ್ರ ಮೋದಿಯವರು 16 ಕಾರ್ಯಕ್ರಮಗಳನ್ನು ಜನಕ್ಕೆ ಘೋಷಣೆ ಮಾಡಿದ್ದಾರೆ. ಇದು ಸಾಮಾನ್ಯ ಜನಕ್ಕೆ ಮತ್ತು ಮಧ್ಯಮ ವರ್ಗಕ್ಕೆ ತುಂಬ ದೊಡ್ಡ ಅನುಕೂಲತೆಯನ್ನು ಉಂಟು ಮಾಡುತ್ತೆ. ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರು ದೇಶದಾದ್ಯಂತ ನಮ್ಮ ಸದಸ್ಯತಾ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಕರ್ನಾಟಕ ಘಟಕನೂ ಕೂಡ ನಮ್ಮ ಅಧ್ಯಕ್ಷರಾದಂತಹ ನಮ್ಮ ವಿಜಯೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಕೈಗೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಚಿಂತಾಮಣಿನಲ್ಲೂ ಕೂಡ ನಾವು ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇಲ್ಲಿರುವಂಥ ಗ್ರಾಮಾಂತರ ಮತ್ತು ನಗರದಲ್ಲಿ
ಎರಡೂ ಕಡೆನೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾರ್ಯನ ಕೈಗೊಂಡಿದ್ದೀವಿ. ಈಗ ನಮಗೆ ಎಲ್ಲ ಕಡೆನೂ ಕೂಡ ಜನ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಮುಂಬರುವಂಥ ದಿನಗಳಲ್ಲಿ ನಮ್ಮ ಸದಸ್ಯತಾ ಅಭಿಯಾನದಿಂದ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಮನೆ ಮನೆಗೂ ಮುಟ್ಟಿದೆಯಾ, ಜನ ಅದರ ಫಲಾನುಭವಿಗಳಾಗಿದ್ದಾರಾ, ಮತ್ತೆ ಬರ್ತಾ ಇರುವಂತಹ ಎಲ್ಲ ಯೋಜನೆಗಳಲ್ಲೂ ಕೂಡ ಕಟ್ಟ ಕಡೆಯ ವ್ಯಕ್ತಿಯನ್ನು ಮುಟ್ಟಿದ್ಯಾ ಅಂತ ನೋಡುವಂಥದ್ದಕ್ಕೆ ಇದೊಂದು ಒಳ್ಳೆಯ ಅವಕಾಶ ನಮಗೆ. ಹಾಗಾಗಿ ಸದಸ್ಯತಾ ಅಭಿಯಾನ ಅಂತಂದ್ರೆ ಕಟ್ಟ ಕಡೆಯ ವ್ಯಕ್ತಿಯನ್ನು ಮುಟ್ಟುತ್ತಾ ಸರ್ಕಾರದ ಸವಲತ್ತುಗಳನ್ನು ಅವ್ರಿಗೆ ತಲುಪಿಸ್ತಾ ಸಮಾಜ ಮತ್ತು ದೇಶದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಅವ್ರ ಗಮನಕ್ಕೆ ತರ್ತಾ ಹೇಗೆ ಒಂದು ಎಚ್ಚೆತ್ತ ಸಮಾಜವನ್ನು ನಾವು ನಿರ್ಮಾಣ ಮಾಡ್ಬೋದು ಅನ್ನುವಂಥದ್ದಕ್ಕೆ ಇದೊಂದು ವೇದಿಕೆ ಆಗಿದೆ. ಹಾಗಾಗಿ ಇದನ್ನ ಸದುಪಯೋಗ ಮಾಡ್ಕೊಳ್ತೀವಿ. ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಹೋಗ್ತೀವಿ, ನಮ್ಮೆಲ್ಲ ಕಾರ್ಯಕರ್ತರು ಜೊತೆಗೂಡ್ತಾರೆ. ಇವತ್ತು 7ನೇ ವಾರ್ಡ್ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದೇ ರೀತಿ ಎಲ್ಲ ವಾರ್ಡ್ಗಳಿಗೂ ಗ್ರಾಮಾಂತರಕ್ಕೂ ನಾವು ಹೋಗಿ ಮನೆ ಮನೆಗೆ ಮನಮನಕ್ಕೆ ಮುಟ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮೋದಿ ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, 18 ಅವರು ನಿರಂತರವಾಗಿ ಕೆಲಸ ಮಾಡಿ ಒಂದು ದಿವಸನೂ ರಜಾ ತಗೊಂಡಿರೋ ಈ ದೇಶಕ್ಕಾಗಿ ದುಡಿತಾ ಇರೋದು, ನಾನಾ ಯೋಜನೆಗಳು BJPನಿಂದ ಯಾವ ರೀತಿ ದೇಶದ ಸಂಪರ್ಕಗಳು ಬೆಳೀತಾ ಇದ್ದಾವೆ, ದೇಶ ಯಾವ ರೀತಿ ಮುಂದಕ್ಕೆ ಬರ್ತಾ ಇದೆ ಅಂತ ವಿದ್ಯಾಮಂತ್ರಿಗೂ ಗೊತ್ತು. ರಾಹುಲ್ ಗಾಂಧಿಗೇನು ಗೊತ್ತಿಲ್ಲ, ಅದು ಏನಾಗೈತೆ, ಬೆಳೆದಿರೋದೇ ಹೈಬ್ರಿಡಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಅದು ಎಲ್ಲಿ ಹೋಗ್ಬೇಕು, ನಾನು ಹೋಗ್ಬಿಟ್ಟೆ ಮುಂದೆ ಅಂದರೆ ಬೆಳಗ್ಗೆ ಪ್ರಧಾನಿ ಮಾಡಿಬಿಡ್ತಾರಾ? ಇನ್ನು ಪ್ರಧಾನಿ ಪಟ್ಟ ನಾನು ಬಂದ್ಬಿಟ್ಟಿದ್ದೀನಿ ಸೀಟ್ ಮೇಲೆ ಕುತ್ಕೊತಾನೇನೋ ಗೊತ್ತಿಲ್ಲ ಅಷ್ಟೇ. ಇನ್ನು ಅದ್ರ ಬಗ್ಗೆ ಹೇಳೋರು. ಥ್ಯಾಂಕ್ ಯು ಸರ್.